ಸ್ಯಾಂಡಲ್ವುಡ್ನಲ್ಲಿ ಶುರುವಾಯಿತು ಸ್ಟಾರ್ ವಾರ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಫ್ಯಾನ್ಸ್ ವಾರ್ ಆಗ್ಬಿಟ್ಟಿದೆ. ದರ್ಶನ್ ಅಭಿಮಾನಿಗಳ ಪೋಸ್ಟ್ಗೆ ಈಗ ರಮ್ಯಾ ಕೆರಳಿ ಕೆಂಡವಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ರಮ್ಯಾ ಒಂದು ಪೋಸ್ಟ್ಗೆ ಈಗ ಕೆರಳಿ ಕೆಂಡವಾಗಿದ್ದಾರೆ ದರ್ಶನ್ ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳ ಪೋಸ್ಟ್ಗೆ ರಮ್ಯಾ ಅವರು ಕೂಡ ಕೆರಳಿದ್ದಾರೆ. ರಮ್ಯಾ ಬಗ್ಗೆ ದರ್ಶನ್ ಫ್ಯಾನ್ಸ್ನಿಂದ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡಲಾಗಿತ್ತು. ಕಮೆಂಟ್ಗಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ವರ್ಸಸ್ ಪದ್ಮಾವತಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ರಮ್ಯಾ ಒಂದು ಪೋಸ್ಟ್ಗೆ ಈಗ ಡೆವಿಲ್ ಫ್ಯಾನ್ಸ್ ಉರಿ ಉರಿ ಕೆಂಡವಾಗಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ವರ್ಸಸ್ ಪದ್ಮಾವತಿ. ರಮ್ಯಾ ಒಂದು ಪೋಸ್ಟ್ಗೆ ಡೆವಿಲ್ ಫ್ಯಾನ್ಸ್ ಉರಿ ಉರಿ ಕೆಂಡವಾಗ್ಬಿಟ್ಟವ್ರೆ. ಕೊಲೆ ಆರೋಪಿ ಫ್ಯಾನ್ಸ್ಗಳಿಂದ ಅಶ್ಲೀಲ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ದಾಸನ ಅಭಿಮಾನಿಗಳ ವಿರುದ್ಧ ರಮ್ಯಾ ಕೆರಳಿದ್ದಾರೆ. ಟ್ರೋಲ್ ಮಾಡಿದ ದರ್ಶನ್ ಫ್ಯಾನ್ಸ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹುಚ್ಚಾಟವಾಡ್ತಿದ್ರು, ದಾಸ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಇಂದು ದೂರ ನೀಡಲಿರುವ ಸ್ಯಾಂಡಲ್ವುಡ್ ಕ್ವೀನ್ ಹಿಂದೆಯೂ ಕೂಡ ಕೆಟ್ಟದಾಗಿ ಕಮೆಂಟ್ ನ ಫ್ಯಾನ್ಸ್ ಮಾಡಿದ್ರು. ಅದರ ವಿರುದ್ಧವಾಗಿಯೂ ಕೂಡ ಸಿಡಿದೆದ್ದಿದ್ರು. ಇದೀಗ ಮತ್ತೆ ಕೆಟ್ಟದಾಗಿ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ಆ ಕಮೆಂಟ್ನ ನೀವು ಓದಬೇಕು. ನಿಜಕ್ಕೂ ಕೂಡ ಯಾರ ಕೈಲಿ ಓದೋದಕ್ಕೆ ಅಸಹ್ಯ ಅನ್ಸುತ್ತೆ, ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ನೀವೊಂದ್ಸಲಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ ನೋಡಿ, ಅದನ್ನ ಕಮೆಂಟ್ಗಳನ್ನ ಓದೋದಕ್ಕೆ ಆಗತ್ತಾ ಅಂತ ಅಸಹ್ಯ ಅನ್ಸುತ್ತೆ. ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಯಾವುದೇ ವ್ಯಕ್ತಿಗಾಗಿರಬಹುದು, ಎಲ್ರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಒಬ್ಬ ಹೆಣ್ಣಿಗೆ ಎಷ್ಟು ಗೌರವ ಕೊಡಬೇಕು. ಇನ್ನು ಭಾರತದಲ್ಲಿ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬ ಹೆಣ್ಣು ಅಂತ ಕರಿತೀವಿ. ಆದ್ರೆ ಹೆಣ್ಣಿಗೆ ಇದೇ ರೀತಿಯ ನೀವು ಗೌರವ ಕೊಡೋದು, ಎಷ್ಟು ಕಮೆಂಟ್ ಹಾಕಿದ್ದೀರಾ ಅಂತಂದ್ರೆ ಅದು ನೋಡ್ಲಿಕ್ಕೆ ಅಸಹ್ಯ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಕೆಟ್ಟದಾಗಿ ಕಮೆಂಟ್ನ ಅಲ್ಲ ಹಾಕಿರುವಂಥದ್ದು. ಅದನ್ನ ಓದೋದಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ದೌರ್ಜನ್ಯ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಎಲ್ಲಿ ಮೋಸ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಎಲ್ಲಿ ಅನ್ಯಾಯ ಆಗುತ್ತೆ, ಅಲ್ಲಿ ಮಹಿಳಾ ಆಯೋಗ ಎಂಟ್ರಿ ಆಗೇ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾ ಮೇಲೂ ಕೂಡ ಮಹಿಳಾ ಆಯೋಗ ಒಂದು ಕಣ್ಣನ್ನು ಇಡಲೇಬೇಕಾಗತ್ತೆ. ಯಾಕೆಂದ್ರೆ ಇಂತಹ ಕಮೆಂಟ್ಗಳಿಂದ ಎಷ್ಟೋ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಅಯ್ಯೋ ಸೋಷಿಯಲ್ ಮೀಡಿಯಾ ಸಹವಾಸವೇ ಬೇಡಪ್ಪ ಅಂತ ಅಷ್ಟು ಮಟ್ಟಿಗೆ ಕುಗ್ಗೋಗ್ತಾ ಇದ್ದಾರೆ. ಆದರೆ ಯಾಕೆ ಈ ರೀತಿ ಕಮೆಂಟ್ ಹಾಕ್ತಾರೆ ಗೊತ್ತಾಗ್ತಾ ಇಲ್ಲ. ರೇಣುಕಾ ಸ್ವಾಮಿಗೂ ನಿಮಗೂ ಏನು ವ್ಯತ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ. ಈಗ ರೇಣುಕಾ ಸ್ವಾಮಿ ಒಬ್ಬ ಹೆಣ್ಣು ಮಗಳಿಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ, ಹಾಗಾಗಿ ಅವನೇನು ಸಾಚಾನ ಅಂತ ನೀವು ಪ್ರಶ್ನೆ ಮಾಡ್ತೀರಾ. ಅಂಥದ್ರಲ್ಲಿ ಈಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಹಾಕಿರುವ ಕಮೆಂಟ್ ತುಂಬ ಸೂಪರ್ ಡೂಪರ್ ಆಗಿ ಕಮೆಂಟ್ ಹಾಕಿದ್ದೀರಾ, ಹೊಗಳಿ ಕಮೆಂಟ್ ಹಾಕಿದ್ದೀರಾ. ನೀವು ಹಾಕಿರುವ ಕಮೆಂಟ್ ಕೂಡ ಅದೇ ರೀತಿ ಇದೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ನಿಗಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಅಷ್ಟು ಅಸಹ್ಯವಾಗಿ ಕಮೆಂಟ್ ಹಾಕಿದ್ದಾರೆ. ರೇಣುಕಾ ಸ್ವಾಮಿಗೆ ದರ್ಶನ್ ಅಭಿಮಾನಿಗಳನ್ನ ಹೋಲಿಕೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ಸ್ ಒಂದೇ ಅಂತ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಅಂತ ಗರಂ ಆಗಿದ್ದಾರೆ. ಪೋಸ್ಟ್ ಹಾಕಿ ಕೆಂಡ ಕಾರಿದ್ದಾರೆ ಮೋಹಕ ತಾರೆ ರಮ್ಯಾ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ನಿಗಿ ನಿಗಿ ಕೆಂಡ ಕಾರಿದ್ದಾರೆ. ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಭಿಮಾನಿಗಳಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ ಇಬ್ರು ಕೂಡ ಒಂದೇನೆ. ರೇಣುಕಾ ಸ್ವಾಮಿಗೂ ಇವ್ರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇಬ್ರು ಕೂಡ ಒಂದೇ ರೀತಿಯಲ್ಲಿ ನಡೀತಾ ಇದ್ದಾರೆ. ಇಬ್ಬರ ಮನಸ್ಥಿತಿ ಕೂಡ ಒಂದೇ ರೀತಿ ಇದೆ ಅಂತ ಇದೀಗ ಪೋಸ್ಟ್ ಮಾಡಿದ್ದಾರೆ. ಇನ್ನು ಹೆಣ್ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಈ ರೀತಿಯಾಗಿ ಪೋಸ್ಟ್ ಮಾಡಿದ್ರೆ ಹೆಣ್ಣುಮಕ್ಕಳು ಯಾವ ರೀತಿ ಹೊರಗಡೆ ಬಂದು ಮಾತಾಡೋದಾಗಿರ್ಬಹುದು, ಅಥವಾ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಕೂಡ ಇದೆ, ಅದನ್ನು ಹೆಣ್ಣುಮಕ್ಕಳು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಟಿ ರಮ್ಯಾ ಅವರು ದಿಟ್ಟ ನಡೆಯನ್ನ ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಒಬ್ಬರ ಹೆಣ್ಣುಮಕ್ಕಳು ಈ ರೀತಿ ಹೊರಗಡೆ ಬಂದು ಇಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದವರ ವಿರುದ್ಧ ನಿಂತಿದ್ದಾರೆ, ಯಾರಿಗೂ ಕೂಡ ಹೆದರದೆ ನಿಂತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವರು ಸ್ಫೂರ್ತಿ ಅಂತಲೇ ಹೇಳಬಹುದು ಸದ್ಯಕ್ಕೆ. ಯಾಕಂತಂದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಹಾಕಿದಾಗ ಕುಗ್ಗಿ ಹೋಗ್ಬಿಡ್ತಾರೆ. ಆದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈಗ ಇವರು ಸ್ಫೂರ್ತಿ ಆಗಿದ್ದಾರೆ. ಕೆಣಕಿದ ಕಾಟೇರನ ಫ್ಯಾನ್ಸ್ಗಳ ವಿರುದ್ಧ ರಮ್ಯಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆಯಾದ ರೇಣುಕಾ ಸ್ವಾಮಿ ಸಂದೇಶಗಳಿಗೂ ಡಿ ಬಾಸ್ ಫ್ಯಾನ್ಸ್ ಸಂದೇಶಗಳಿಗೂ ವ್ಯತ್ಯಾಸ ಇಲ್ಲ. ಇಬ್ರು ಒಂದೇ ರೀತಿ.
ಶ್ರೀದ್ವೇಷದ ಮನಸ್ಥಿತಿ ಹೊಂದಿರುವ ಟ್ರೋಲ್ಗಳಿಂದ ಮಹಿಳೆಯರು, ಯುವತಿಯರು ಕಿರುಕುಳ, ಅತ್ಯಾಚಾರ, ಕೆಣಕಿದ ಕಾಟೇರನ ಫ್ಯಾನ್ಸ್ಗಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೊಲೆಯಾದಂತಹ ರೇಣುಕಾಸ್ವಾಮಿ ಆ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಏನಾಯ್ತು, ಯಾಕೆ ಕೊಲೆ ಆಯಿತು, ಏನೆಲ್ಲ ಬೆಳವಣಿಗೆ ಆಯಿತು, ಅದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ, ನಿಮಗೆ ಗೊತ್ತೂ ಇದೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ. ಅದೇ ರೀತಿ ಪೋಸ್ಟನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿಗೂ ಮತ್ತು ದರ್ಶನ್ ಫ್ಯಾನ್ಸ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಟ ದರ್ಶನ್ ಯಾಕಿಷ್ಟು ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ತನ್ನ ಅಭಿಮಾನಿಗಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಬಹುದಾಗಿತ್ತು, ಅಥವಾ ಬಂದು ಲೈವ್ ಅಲ್ಲಿ ಬಂದು, ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆಯನ್ನ ಕೊಡಬಹುದಿತ್ತು. ಆದ್ರೆ ಯಾಕಿಷ್ಟು ಸೈಲೆಂಟ್ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ.